ಜೊತೆ ನಟನೆ ಮಾಡ್ಬೇಕು, ಒಂದ್ ಚಿಕ್ಕ ಪಾತ್ರ ಆದ್ರೂ ಪರವಾಗಿಲ್ಲ, ಒಂದ್ ತಂಗಿ ರೋಲ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆತರ ಯಾರ ಜೊತೆ ಆಕ್ಟ್ ಮಾಡ್ಬೇಕಂತ ಪೂಜಾ ಕನ್ಸಿದೆ? ಓ ಹಿಂಗ್ ಹೇಳಕ್ ಕೂತ್ಕೊಂಡ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಂದ್ರೆ ಫೇವ್ರೆಟ್ ಅಲ್ಲ, ಹಿ ಈಸ್ ಮೈ ಇನ್ಸ್ಪಿರೇಷನ್ ಟು ಕಮ್ ಟು ಇಂಡಸ್ಟ್ರಿ. ಹೇಳ್ಬೇಕಂದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಆ್ಯಕ್ಟಿಂಗ್ ಮಾಡೋ ಹುಚ್ಚು ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ನಂಗೆ ಲೈಫಲ್ಲಿ ಗಣೇಶ್ ಸರ್ನ ಮೀಟ್ ಮಾಡಿಬಿಟ್ರೆ ಸಾಕು ಅನ್ನೋಷ್ಟು ಫ್ಯಾನ್ ಇದ್ದಿದ್ದು ನಾನು. ಯಾ ಐ ಮೆಟ್. ಸೊ ಎಷ್ಟು ಕೋಇನ್ಸಿಡೆನ್ಸ್ ಹೆಂಗಾಯ್ತು ಅಂದರೆ, ಫಸ್ಟ್ ಟೈಮ್ ನಾನು ಹಾಕಿ ನ್ಯಾಷನಲ್ಸಿಗೆ ಬಂದಿದ್ದೆ, ಸೆಕೆಂಡ್ ಹಾಕಿ ನ್ಯಾಷನಲ್ಸಿಗೆ ಬಂದಿದ್ದಾಗ ಅವ್ರದ್ದು ಮುಗುಳುನಾಗೆ ಶೂಟಿಂಗ್ ನಡೀತಾ ಇತ್ತು. ಸೊ ಆ ಮೂವಿ ಅಸೋಸಿಯೇಟ್ ಡೈರೆಕ್ಟರು ಸಾಗರ್ ಶಾನ್ಭೋಗ್ ಅಂತ. ಸೊ ಅವ್ರು ನನಗೆ FB ಅಲ್ಲಿ ನಾನು ಇದು ಫ್ರೆಂಡ್ ರಿಕ್ವೆಸ್ಟ್ ಕಳ್ಬಿಟ್ಟು ಮಾತಾಡ್ತಾ ಇದ್ದೆ ನಾನು. ನನಗೆ ಗಣೇಶ್ ಸರ್ನ ಮೀಟ್ ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ದು ನಂದು ಎಕ್ಸ್ಪ್ರೆಷನ್ಸ್ನ, ನನ್ನ ಎಕ್ಸೈಟ್ಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಬಂದ್ಬಿಟ್ಟು ನನ್ನ ಸೀನಿಯರ್ಸ್ಗೆ ಫ್ರೆಂಡ್ಸ್ಗಳಿಗೆ ಎಲ್ಲ ಟೀಸ್ ಮಾಡೋಣ ಅಂತ. ಸೊ ದ ಡೇ ಐ ವೆಂಟ್ ಟು ದ ಸೆಟ್, ನಾನು ಗಣೇಶ್ ಸರ್ನ ನೋಡಿದೆ. ಅಲ್ಲೇ ನನಗೆ ಡಿಸೈಡ್ ಆಗೋಗ್ಬಿಟ್ಟೆ. ಆ್ಯಂಡ್ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿರೋರು ಎಲ್ರೂ ಅಂದರೆ ನನ್ನನ್ನು ಬಂದು ಮಾತಾಡ್ಸಿರೋರು ಎಲ್ರೂ ನೀವು ಆರ್ಟಿಸ್ಟಾ ಅಂತ ಕೇಳೋರು. ಹೌದಾ, ನಾನು ಆರ್ಟಿಸ್ಟ್ ಥರ ಇದ್ದೀನಿ, ಹೌದಾ ನಾನು ಆಕ್ಟರ್ ಆಗ್ಬೋದಾ ಅಂತ. ಸೊ ಐ ಡಿಸೈಡೆಡ್ ದಟ್ ಡೇ. ಸೊ ಐ ಮೆಟ್ ಗಣೇಶ್ ಸರ್ ಆನ್ March 1st, 2017. ಸೊ ಅದೇ ವರ್ಷ ನಾನು ಡಿಸೈಡ್ ಮಾಡಿಬಿಟ್ಟೆ, ಸೊ ನೆಕ್ಸ್ಟ್ ಟೈಮ್ ಗಣೇಶ್ ಸರ್ನ ಮೀಟ್ ಮಾಡಿದ್ರೆ ನಾನು ಹೀರೋಯಿನ್ ಆಗೋಕ್ಕೆ ಇನ್ನೂ ಅಷ್ಟು ಇಲ್ಲ, ಸೊ ಅಟ್ಲೀಸ್ಟ್ ನಾನು ಒಂದು ಆ್ಯಕ್ಟರ್ ಆದರೂ ಆಗಿರಬೇಕು, ಅಟ್ಲೀಸ್ಟ್ ನಾನು ಏನೋ ಒಂದು ಮಾಡ್ತಿರ್ಬೇಕು ಅಂತ. ಯು ಡೋಂಟ್ ಬಿಲೀವ್, March 1st, 2018 ಐ ವಾಸ್ ಆನ್ ಸ್ಕ್ರೀನ್. ಓ ಮೈ ಗಾಡ್. ಆ್ಯಂಡ್ ಅವತ್ತು ಡಿಸೈಡ್ ಮಾಡಿದೆ ನೆಕ್ಸ್ಟ್ ಟೈಮ್ ಸರ್ನ ಮೀಟ್ ಮಾಡಿದ್ರೆ ಇನ್ನು ನಾನು ಆ್ಯಕ್ಟರ್ ಆಗಿನೇ ಅವ್ರ ಜೊತೆ ಆ್ಯಕ್ಟಿಂಗೇ ಅಂತ. ಯು ಡೋಂಟ್ ಬಿಲೀವ್, ನನ್ಗೆ ಆ March 1st ನನಗೇನು ಕನೆಕ್ಷನ್ ಇದೆ ಅಂತ. March 1st, 2025 CCL, I met him. Again it is March 1st, 2025. I don't know what is their connection. And then ಇದನ್ನೆಲ್ಲ ಹೋಗ್ಬಿಟ್ಟು ಸರ್ಗೆ ಹೇಳಿದೆ. ನನ್ನ ಫ್ರೆಂಡ್ ಮಯೂಕ್ ಅಂತ ಅದನ್ನ ಆರ್ಗನೈಸ್ ಮಾಡಿದ್ದು CCL. ಆ್ಯಂಡ್ ಅವರೆಲ್ಲ ಹೋಗ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ, ಯು ಹ್ಯಾವ್ ಅ ವೆರಿ ಬಿಗ್ ಫ್ಯಾನ್, ಹಿಂಗೆಲ್ಲ ಇನ್ಸ್ಪಿರೇಷನ್. ನನಗೆ ಹೇಳಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಅವ್ರಿಗೆ ಎಷ್ಟು 1000 ಜನ 1,00,000 ಜನ ಫ್ಯಾನ್ಸ್ ಇರ್ತಾರೆ. ನಾನು ಅದ್ರಲ್ಲಿ ಒಂದು ರ್ಯಾಂಡಮ್ ಫ್ಯಾನ್ ಆಗಿ ಹಿಂಗೆಲ್ಲ ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ, ಬೇಡ ಅಂತ. ಬಟ್ ಇವರೆಲ್ಲ ಹೇಳ್ಬಿಟ್ಟಿದ್ರು. ಆ್ಯಂಡ್ ದೆನ್ ದ ಮೂಮೆಂಟ್ ನಾನು ಸರ್ ಹತ್ರ ಹೋಗಿ, ಸರ್ ನಿಮ್ಗೆ ಗೊತ್ತಿಲ್ಲ, ನನಗೆ ಎಷ್ಟೊಂದು ಸಲ ಬಿಟ್ಬಿಡೋಣ, ಕ್ವಿಟ್ ಮಾಡಬೇಕು, ಆ್ಯಕ್ಟಿಂಗೇ ಬೇಡ, ಹೋಗ್ಬಿಡೋಣ ವಾಪಸ್ ಬಳ್ಳಾರಿಗೆ ಅಂತ ಎಷ್ಟೊಂದು ಸಲ ಅಂದ್ಕೊಂಡಿದ್ದಾಗ ನಾನು RR ನಗರ್ ಶಿಫ್ಟ್ ಆಗಿದ್ದೆ ಗಣೇಶ್ ಸರ್ಗೋಸ್ಕರ. ಸೀಕ್ರೆಟ್ ರಿವೀಲ್ ಆಯ್ತು. ಸೊ ಆವಾಗ ನಾನು ಏನು ಮಾಡ್ತಿದ್ದೆ, ನನ್ನ ಬೈಕ್ ತಗೊಳ್ಳೋದು, ಗಣೇಶ್ ಸರ್ ಮನೆ ಮುಂದೆ ರೌಂಡ್ ಹೊಡಿಯೋದು. ಓ ಮೈ ಗಾಡ್. ನಾನು ಈಗ ಇಲ್ಲ. ಸೊ ಮುಂಚೆ ನನಗೆ ಆ ಇನ್ಸ್ಪಿರೇಷನ್ ತಗೊಳ್ಳೋದಕ್ಕೋಸ್ಕರ ನೋ ಯು ಶುಡ್ ನಾಟ್ ಕ್ವಿಟ್. ಆ್ಯಂಡ್ ನನಗೆ ಇನ್ನೊಂದು ಏನಂದ್ರೆ, ನಾನೀಗ ಕ್ವಿಟ್ ಮಾಡಿಬಿಟ್ರೆ ನಮ್ಮ ಊರಲ್ಲಿ ಅಂದರೆ ಎಷ್ಟೊಂದು ಜನ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋರು ಯಾರಿರ್ತಾರಲ್ಲ, ಅವ್ರಿಗೆಲ್ಲ ಅದು ಏನಂತಾರೆ, ಏನು ನಮ್ಮ ಕಡೆ ಎಲ್ಲ ಹೆಂಗೆ ಗೊತ್ತಾ, ಯಾರಾದರೂ ಒಬ್ರು ಬೆಳೀತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ತೊಗೊಂಡು ಮಾಡ್ತಾ ಇರ್ತಾರೆ. ಅಂದರೆ ಅವ್ರನ್ನ ತೊಗೊಂಡು ಇವರು ನೋಡು ಅವ್ರು ಮಾಡ್ತಾ ಇದ್ದಾರೆ ನೀನು ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಎಕ್ಸಾಂಪಲ್ ಬೈಯೋದು ಹಾಗೆಲ್ಲ. ಅದೇ ಅವರು ತಪ್ಪಕ್ಕಂತ ಬಿದ್ದೋಗ್ಬಿಟ್ರೆ, ನೋಡ್ದ್ಯಾ ಅಷ್ಟೇ ಹೇಳಿಲ್ವಾ, ಮುಚ್ಕೊಂಡು ನೀನು ನಿನ್ ಕೆಲಸ ನೋಡ್ಕೊ, ಹಿಂಗೆ ಹೇಳೋದು. ಸೊ ನಾನು ಅವಾಗ ಹೇಳ್ದಲ್ಲ, ಫ್ಯಾಮಿಲಿ ಎಲ್ಲ ಏನ್ ಮಾತಾಡಿದ್ರೆ ಅದೆಲ್ಲ ಅಂತ ಹೇಳಿ ಅಂದ್ಬಿಟ್ಟು ಅವಾಗ ಎಲ್ಲರೂ ಮಾತಾಡ್ತಾ ಇದ್ರು. ದ ಮೂಮೆಂಟ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್, ಎಲ್ರು ಇವಾಗ ಅವಳು ನಮ್ಮ ರಿಲೇಟಿವ್, ಅವಳು ನನ್ನ ತಂಗಿ ಮಗಳು, ಅವಳು ನನ್ನ ಎಲ್ಲ ಅಂತ ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಹಾಗೆ ಇದ್ದಿದ್ದು. ಸೊ ನಾನು ಹಾಗೆ ಡಿಸೈಡ್ ಮಾಡಿದ್ದು ಯಾವಾಗ್ಲೂ. ಏನ್ ಹೇಳ್ತಿದ್ದೆ ಮರ್ತೇ ಹೋಯ್ತು ನನಗೆ. ಸೊ ನೆಕ್ಸ್ಟ್ ಇಯರ್ ಗಣೇಶ್ ಸರ್ನ ಮೀಟ್ ಮಾಡೋ ಹೊತ್ತಿಗೆ ನೀವು ಗಣೇಶ್ ಸರ್ ಜೊತೆಗೆ ಒಂದು ಪಾತ್ರದ ಮುಖಾಂತರ ಮೀಟ್. ನಿಮ್ದೇ ಚಾನೆಲ್ಗೆ ಇಂಟರ್ವ್ಯೂಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಫಸ್ಟ್ ಕೊಡ್ಬೇಕು. ಶೋರ್, ಅದಾಗ್ಲಿ ಬೇಗ. ಶಿಲ್ಪಾ ಮ್ಯಾಮ್